ಸ್ವಾಗತಂ ಸುಸ್ವಾಗತ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ NS ಟ್ರಾವೆಲರ್. ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತೇಳಿ ಕಲ್ಗಟ್ಟಿಗಿಂತ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ರಾತ್ರಿ ಬಂದು ನರಗುಂದದಾಗ ಟೀ ಕುಡ್ದು ಹೊಲ್ಟಾರ. ನರಗುಂದ ಅಲ್ಲ ಗುರು, ನರಗುಂದದಾಗ ಟೈರ್ ಚೆಕ್ ಮಾಡ್ಕೊಂಡು ಹೊಲ್ಟಾರು. ಸೀದಾ ಹುಬ್ಳಿ ಪಾಸ್ ಮಾಡಿ ಎಲ್ಲ ಕಲ್ಗಟ್ಟಿಗೆ ಒಂದು ರಾಜಸ್ಥಾನಿ ಹೋಟ್ಲ್ ಐತೆ, ಅಲ್ಲಿ ಬಂದು ತಾಚಿ ಮಾಡಿದ್ವಿ. ದೊಡ್ಡಪ್ಪಗೆ ಕಾದಿದ್ವಿ. ದೊಡ್ಡಪ್ಪ ಎಷ್ಟೊತ್ತಿಗೆ ಬಂದ ಅಂದರೆ 4:15 ಬಂದ. ನಾವು 2:15 ಬಂದು ಮಕ್ಕೊಂಡಿದ್ವಿ. ಅವನು 4:15 ಬಂದು ಅವನೇ ಎದ್ದು ನಮಗೆ ಎಬ್ಬರಿಸಿದ್ದು. ನನಗೆ ಎಬ್ಬರಿಸ್ಬೇಡ್ರಿ ಅಂತ ಹೇಳಿದ್ದ, ಅವನೇ ಎದ್ದು ಬಂದು ನಮಗೆ ಎಬ್ಬರಿಸ್ತಾ. ಇವಾಗ ಹೋಗ್ತಾ ಇದ್ದೀವಿ ನೋಡಿ, ಚಾಗಿ ಕುಡಿದು. ಇಲ್ಲಿ ಪ್ರಕೃತಿ ನೋಡಿದರೆ ಒಂಥರ ಆನಂದ, ಮನಸ್ಸಿಗೆ ನೆಮ್ಮದಿ ಆಗ್ತೈತೆ. ಅಲ್ಲೆಲ್ಲ ಬರೀ ಒಣಗೋಗಿರೋ ಕಟ್ಟಿಗೆ ಗಿಡ ಬಿಸಿಲಿಗೆ ನೋಡಿ ನೋಡಿ ಮನಸ್ಸಿಗೆ ಬೇಜಾರಾಗಿ ಮನುಷ್ಯನೇ ಬೇಜಾರಾಗ್ಬಿಟ್ಟಿದ್ದೆ. ನೋಡ್ತಾ ಇರ್ಬೋದು, ಇದೆಲ್ಲ ಕಬ್ಬಿನ ಗದ್ದೆ. ಇನ್ನು ಇಲ್ಲೇ ಕಲ್ಗಟ್ಟಿಗೆ ಮುಂದೆ ಇದ್ದೀವಿ. ಕಿರುವತ್ತಿ ದಾಟಬೇಕು. ಕಿರುವತ್ತಿ ದಾಟೋವರೆಗೂ ಏನು ಚೆನ್ನಾಗಿ ಕಾಣಲ್ಲ. ಫುಲ್ ಫಾರೆಸ್ಟ್ ಒಳಗೆ ಎಂಟ್ರಿ ಆದ್ವಿ ಅಂದರೆ ಮುಗಿತು ಗುರು. ಒಂಥರ ಆನಂದ. ನಾವು ಅದಕ್ಕೂ ಆನಂದಕ್ಕೋಸ್ಕರನೇ ಮಂಗಳೂರು ಕಡೆ ಬರೋದು. ಫುಲ್ ಮಳೆ ಹಿಡ್ಕೊಂಡಂತ ನೋಡಿದ್ರೆ ಇಲ್ಲಿ ಇನ್ನೂ ಅಂಥ ಮಳೆ ಏನು ಬಂದಿಲ್ಲ. ಇದೆಲ್ಲ ಕಬ್ಬಿನ ಗದ್ದೆನೇ. ಆ ಕಡೆ ಈ ಕಡೆ ಎಲ್ಲ ನೋಡ್ತಾ ಇರ್ಬೋದು, ಫುಲ್ ಕಬ್ಬಿನ ಗದ್ದೆನೇ ಇರೋದು. ಇನ್ನೇನು ಇನ್ನೊಂದು ಕಿರುವತ್ತಿಗೆ ಹೋಗ್ಬೇಕು. ಕಿರುವತ್ತಿಗೆ ಹೋಗೋಗಂಟ ಅಷ್ಟೇ ನೋಡಿ. ಕಬ್ಬಿನ ಗದ್ದೆ ಎಲ್ಲಿ ನೋಡಿದ್ರು ಕಬ್ಬಿನ ಗದ್ದೆ ಗುರು. ನಾನೆಲ್ಲ ಭತ್ತದ ಗದ್ದೆ ಅನ್ಕೊಬಿಟ್ಟಿದ್ದೆ. ಕಿರುವತ್ತಿಗೆ ಹೋಗೋವರೆಗಷ್ಟೇ. ಇಲ್ಲೆಲ್ಲ ಒಂದು ಸ್ವಲ್ಪ ಫಾರೆಸ್ಟ್ ಕಡ್ದು ಹೊಲ ಮಾಡಿದ್ದಾರೆ ನೋಡಿ. ಆ ಕಡೆ ಹೆಂಗೆ ಕಾಣ್ತೈತೆ ವ್ಯೂ ಸೂಪರ್ ನೋಡಿ. ದೊಡ್ಡಪ್ಪ ನೋಡಿದರೆ ಮುಂದೆ ಹೋಗ್ತಾ ಇದ್ದಾನೆ. ದೊಡ್ಡಪ್ಪಗೆ ಏನಾಗತ್ತೆ ಅಂದರೆ, ದೊಡ್ಡಪ್ಪ ರಾತ್ರಿ ಊಟ ಮಾಡಿಲ್ಲ ಪಾಪ. ನಮಗೂ ಬೇಜಾರಾಗ್ಬಿಡ್ತು. ನಿನ್ನೆ ತಾಂಡೊಡ್ಕೊಂಡ್ಬಂದ್ವಿ ಅಂತೇಳಿ. ಅಲ್ಲ, ಅಡುಗೆ ಎಲ್ಲಿ ಊಟ ಏನು ಮಾಡಿದ್ನೋ ಏನೋ ಅಂತೇಳಿ. ಯಾಕಂದ್ರೆ ಅವನು ಹೊಟ್ಟೆ ಸಿಕ್ ತಡಿಯೋನಲ್ಲ. ಇವಾಗಲೇ 8 ಗಂಟೆಗೆ ತಾಣ ನನಗೆ ಅಲ್ಲೇ ಹೊಟ್ಟೆ ಎಷ್ಟೈತೆ, ತಿಂಡಿ ಮಾಡೋಣ ಬಾ ಅಂತ. ಇದು ಯಲ್ಲಾಪುರ ಘಾಟಿಗೆ ಹೋಗೋಣ ಬಾರ ತಿಪ್ಪೇಶಿ, 50 ಕಿಲೋಮೀಟ್ರ್ ಅದು ಅಷ್ಟೇ ಅಂತೇಳಿ ಕರ್ಕೊಂಬಂದೆ. ಅಲ್ಲಿಗೆ ಹೋದೇಟಿಗೆ ಅನ್ನ ಮಾಡೋದು. ನಮಗೆ ನಿನ್ನೆ ಬೇಜಾರಾಗ್ಬಿಡ್ತು, ಎಲ್ಲಿ ಏನು ತಿನ್ನೋ ಏನೋ ಅಂತೇಳಿ. ಅವನು ಸ್ನಾನ ಮಾಡ್ಬೇಕಾರೆ ಅವನು ಅನ್ನ ಮಾಡಿದರೆ ನಾವು ಗುಚ್ಚು ಮಾಡಿ ಊಟ ಮಾಡ್ತಿದ್ವಿ. ಅವನು ಅನ್ನ ಮಾಡಂದ್ರೆ ಬರೀ ಇದು ತೊಟ್ಟೆಗಳು ನೀರು ಒಯ್ಕೊಂಡ್ರೆ ಟೈಮ್ ಪಾಸ್ ಮಾಡಿಬಿಟ್ಟ, ಕಾಲ ಮೇಲೆ ಒಯ್ಕೊಂಡು. ಅಷ್ಟ್ರಾಗೆ ಗಾಡಿ ಕೆಲಸ ಮಾಡಿಸ್ನಂತ ಹೋದ. ಅವ್ನ ಶೋರೂಮ್ ಒಳಗಿರೋದು ಗೊತ್ತಿಲ್ಲ. ನಾವು ಬಂದ್ಬಿಟ್ಟೆ ಮುಂದಕ್ಕೆ. ಈ ಆರನ್ನು ತಗೋಬೇಕಂತೇಳಿ ನಾವು ಮುಂದೆ ಬಂದಿದ್ದು. ನಮಗೆ ನಿನ್ನೆ ಬೇಜಾರಾಗ್ಬಿಡ್ತು. ಅಲ್ಲಿ ಆಲ್ಮೋಸ್ಟ್ ಫೋನ್ ಮಾಡಿ ಕೇಳಿದ್ವಿ, ಎಲ್ಲುಂಡೆ ಏನು ಮಾಡಿದೆ ಅಂತೇಳಿ. ಹೋಟ್ಲಾಗ ಉಂಡ್ಕೊಂಬಂದ. ನಾವು ಟೆನ್ಷನ್ ತಗೊಂಡಂಗೆ ತಲೆ ಕೆಡಿಸ್ಕೊಳಲ್ಲ ಅವನು. ಒಟ್ಟು ಹೋಟ್ಲಾಗ ಊಟ ಮಾಡ್ಕೊಂಬಂದ. ಇವಾಗ ಹೋದೇಟಿಗೆ ಇದು ಅರೆಬೈಲು ಘಾಟು ಅಂತಾರೆ, ಯಲ್ಲಾಪುರ ಘಾಟು ಅಂತಾರೆ ಗುರು. ಘಾಟಿಗೆ ಏನಾಗೈತೆ ಗೊತ್ತಿಲ್ಲ, ನಾವು ಯಾವಾಗಲೂ ಕೇಳಿಲ್ಲ. 20 ಗಾಡಿ ಬಿದ್ದಾವೆ ಘಾಟ್ನಾಗ ಅಂತೇಳಿ. ಸಿಕ್ಕಾಪಟ್ಲೆ ಗಾಡಿ ಆಕ್ಸಿಡೆಂಟ್ ಆಗ್ತಿದ್ದಾವೆ. ರಾವು ಹೊಡೆದ್ಬಿಟ್ಟದು ಘಾಟಿಗೆ. ಹೋಗಿ ಘಾಟ್ ಮೇಲೆ ಒಂದು 1 ಗಂಟೆ ನಿಲ್ಸಿದ್ರೆ ಸಾಕು ಗುರು. ತಿಂಡಿ ಆಗಷ್ಟು ತಿಂಡಿ ಮಾಡ್ಕೊಂಡು ಹೋಗ್ತಾ ಇರೋದೆ. ಅಲ್ಲಿ 1 ಅವರ್ಗೆ ಹೋಗಿ ಗುರಣ್ಣನ ಮಾತಾಡಿಸ್ಕೊಂಡು ಹೋದ್ರೆ ಆಯ್ತು ನೋಡಿ. ಇವಾಗಿದ್ದಾರ ಬಂದ್ವಿ. ಗುರು ಇದು ಟ್ಯಾಕ್ಟ್ರಿ ಬೇರೆ ಅಡ್ಡ ಬಂತು. ಇನ್ನೊಂದು ಸ್ವಲ್ಪ ದೂರ ಹೋದರೆ ಫಾರೆಸ್ಟ್ ಬರುತ್ತೆ. ಬನ್ನಿ ಫಾರೆಸ್ಟಾಗಿ ಹೋಗಿ ಸಿಗೋಣ ಸ್ನೇಹಿತರೆ. ಇಲ್ಲಿ ಯಲ್ಲಾಪುರದಾಗ ಸಜ್ಜೆ ರೊಟ್ಟಿ ತಗೊಳಕ್ಕೆ ಬಂದಿದ್ವಿ. ಹೋಲ್ಸೇಲ್ ರೇಟ್ನಾಗ ಹಾಕ್ಕೊಡ್ತಾರೆ. ಎಲ್ಲಂದ್ರೆ ಇಲ್ಲಿ ತಾಲೂಕು ಆಫೀಸ್ ಐತೆ, ಅದ್ರ ಅಪೋಸಿಟ್ಟೇ ಅಂಡರ್ಗ್ರೌಂಡ್ನಾಗ ಇರೋದು. ಇಲ್ಲಿ ಗ್ರಾಮ ಪಂಚಾಯತಿದು ಟಾಯ್ಲೆಟ್ ಐತೆ ನೋಡಿ, ಅದ್ರ ಅಪೋಸಿಟ್ಟೇ ಬಂದ್ವಿ. ತಾಂಡ್ವಿ. ಇನ್ನು ನಾವು ತಾಂಡಿದ್ದೀವಿ, ಇನ್ನೂ ತಗೋಬೇಕು. ಅಣ್ಣವ್ರು ಹೇಳಿದ್ರು ವೀಡಿಯೋ ಮಾಡ್ರಿ ಅಂತ ಮಾಡ್ತಾಯಿದ್ದೀವಿ. ಇವೊಂದು 2 ಕೊಡ್ರಿ ಸಜ್ಜೆ ರೊಟ್ಟಿ. 2 ಒಳ್ಳೆ ಸಜ್ಜೆ ರೊಟ್ಟಿ, ಜೋಳದ ರೊಟ್ಟಿ. ಅಕ್ಕಿ ರೊಟ್ಟಿ ಇದಾವ? ಅಕ್ಕಿ ರೊಟ್ಟಿ ಇಲ್ಲ, ಸಜ್ಜೆ ರೊಟ್ಟಿ, ಜೋಳದ ರೊಟ್ಟಿ, ಗುಂಡೆ ಪಲ್ಯನೂ ಐತೆ ಸಜ್ಜೆ ರೊಟ್ಟಿ ಜೊತೆಗೆ ನೋಡಿ. ತಗೊಂಡು ಹೊಲ್ಟ್ವಿ. ಚೆನ್ನಾಗಿರ್ತಾವೆ ರೊಟ್ಟಿ. ಅವಾಗೊಂದ್ಸಲಿ 1-2 ಪಾಕೆಟ್ ತಗೊಂಡೋಗಿದ್ದೆ. ರೋಡಕ್ಕೆ ಬಂದೇಟಿ ಕಾಣ್ತಾವೆ ನೋಡಿ, ತಗ್ನಾಗಿರೋದು ಇಲ್ಲೇ ಇರೋದು. ಬಂದರೆ ತಗೊಂಡೋಗ್ರಿ ಪಾಪ, ಚೆನ್ನಾಗಿ ಮಾಡಿಕೊಡ್ತಾರೆ. ಚಟ್ನಿ ಪುಡಿನೂ ಗಾನವಾಗೈತೆ, ಸೂಪರ್ ಐತೆ. ನಾನು ತಗೊಂಡಿರೋದಕ್ಕೆ ಬಂದಿದ್ದು. ನಾನೇನು ಯಾವುದೂ ಪ್ರಮೋಷನ್ ಮಾಡ್ತಿಲ್ಲ ಪಾಪ. ಅವರು ಫೋಟೋ ತೆಗೆದು ಮ್ಯಾಪಿಗೆ ಹಾಕ್ರಂದ್ರು. ಹಂಗೆ ಬರೋಲ್ಲ, ನಾನು ವೀಡಿಯೋ ಮಾಡ್ತೀನಿ ಯೂಟ್ಯೂಬರ್ ಅಂತ ಹೇಳಿದ್ದಕ್ಕೆ ಸರಿ ಅಂತೇಳಿ ಆ ಆಟೋ ಬಂದು ಪಾಪ ಎಷ್ಟು ಚೆನ್ನಾಗಿ ನಿಂತ್ಕೊಂಡಿದ್ದ. ತಗೊಂಡು ಹೊರಟಿದ್ದೀವಿ. ಇಲ್ಲೇ DC ಆಫೀಸ್ ಮುಂದೆ ಗಾಡಿ ನಿಲ್ಸಿದ್ದೀವಿ. ತಿಪ್ಪೇಶಿಗೆ ಹೇಳಿದ್ವಿ ನಿಲ್ಸು ಅಂತೇಳಿ. ಆದರೆ ಮುಂದೆ ಹೋಗ್ಯಾನೆ ನೋಡಿ. ಸಜ್ಜೆ ರೊಟ್ಟಿ ನಮಗೆ 4, ಇವು ತಿಪ್ಪೇಶಿಗೆ. ಇದೇ DC ಆಫೀಸ್ ಅಲ್ಲ ಗುರು, ತಾಲೂಕು ಆಡಳಿತ ಕಚೇರಿ. ಅದ್ರ ಮುಂದೆನೇ ಇರೋದು. ನಿಲ್ಸಿದ್ವಿ. ನೋ ಪಾರ್ಕಿಂಗ್ ಬೋರ್ಡ್ ಐತೆ. ಆ ಬೋರ್ಡಿಂದ ಮುಂದಕ್ಕೆ ನಿಲ್ಲಿಸಿ ಹೊರಟಿದ್ದೀವಿ ನೋಡಿ. ವಾತಾವರಣ ಎಷ್ಟು ಸೂಪರ್ ಆಗೈತೆ ಯಲ್ಲಾಪುರದಾಗೆ. ಹೋಗದೆ ಹೋಗಿ
ದೊಡ್ಡಪ್ಪ ಅನ್ನ ಮಾಡ್ತಾನೆ, ನಾವು ಹೋಗಿ ರೈಸ್ ಮಾಡೋದೆ. ರೈಸ್ ಅಲ್ಲ, ಏನಾನ ಸಾಂಬಾರು ಚಟ್ನಿ ಮಾಡಿದ್ರೆ ಆಯ್ತು. ಯಾರಿಗೂ ಇವನು ಗುಜ್ರಿ ಹೊತ್ಕೊಂಡು ಹಿಂಗೆ ಬರ್ತಾನೆ ಅಣ್ಣ ಲಾಂಗ್ ರೂಟ್ನಾಗೆ. ಮುಂದಕ್ಕೆ ನಾವು ಯಾರೇ ಕುಂತಿದ್ದೇವೆ. ಆಮೇಲೆ ಮೊಬೈಲ ತೋರಿಸ್ತಾ ಇದ್ವಿ ನೋಡಿ ಸ್ನೇಹಿತರೆ, ಇವಾಗ ಯಲ್ಲಾಪುರ ಘಾಟ್ ಬಂದ್ವಿ. ಚಹಾ ಕುಡ್ದು ಹೊರಟಿವಿ. ಘಾಟ್ ಮೇಲೆ ದೇವಸ್ಥಾನ ತಗ ನಿಲ್ಸಿ. ಇಲ್ಲಿ ರಾವ್ ಬಡ್ದಂತಾರೆ. ಮಾಡೋ ತಪ್ಪು ಏನಂದ್ರೆ ದೇವಸ್ಥಾನದ ಹತ್ರ ನಿಲ್ಸಿ ಒಂದು ಕೈ ಮುಗಿದು ಹೋಗ್ಬೇಕು. ನಾವು ಯಾವಾಗಲೂ ಇಲ್ಲೇ ಹೋಗೋದು. ನೋಡಿ, ಕಾಡನ್ನು ಬೆಂಕಿಯಿಂದ ರಕ್ಷಿಸಿ ಅಂತ ಹೇಳಿದ್ದಾರೆ. ಇವರೆಲ್ಲ ಅದಕ್ಕೆ ನಿಲ್ಸಿರೋದು. ಟಿಪ್ಪರ್ನರು ಟೈರೆಲ್ಲ ಲೈಟ್ ಆಗಿದ್ದಾವೆ ಅಂತೇಳಿ. ನಾವು ತಿಪ್ಪೇಶಿಗೆ ಇಲ್ಲಿ ಗಾಡಿ ನಿಲ್ಸೋ ಅಂತಂದು ಹೇಳಿದ್ವಿ. ಘಾಟ್ನಾಗ ಜಾಗ ಐತೆ ನಿಲ್ಸೋ ಅಂತಂದು. ಆದರೆ ಅವ್ನು ನಿಲ್ಲಿಸ್ದಂಗೆ ಹೋಗಿದ್ದಾನೆ. ಅಡುಗೆ ಬೇರೆ ಮಾಡಿಲ್ಲ. ಅವನೇ ಹೊಟ್ಟೆ ಸೀತೆ ತಂತಿದ್ದು. ಅದಕ್ಕಂತಾನೆ ಸಜ್ಜೆ ರೊಟ್ಟಿ ತಂದು ಗುರು ಬಿಡು ಅಡುಗೆ ಮಾಡ್ಕೊಂಡು ಉಂಡೋಗೋಣ, ಘಾಟ್ ಮೇಲೆ ಗಾಡಿ ನಿಲ್ಸೋ ಅಂದರೆ ಇಳಿದು ಹೋಗಿದ್ದಾನೆ. ಇವಾಗ ನಾವು ಏನು ಮಾಡ್ತೀವಿ ಅಂದರೆ ಅರ್ಧ ಘಾಟ್ನಾಗ ಒಳ್ಳೇದೊಂದು ಲೊಕೇಶನ್ ಐತೆ, ಅಲ್ಲೋಗಿ ನಿಂತ್ಕೊಂಡು ಅಡುಗೆ ಮಾಡ್ತೀವಿ. ಇನ್ನೇನು ಮಾಡ್ತೀರಾ, ಕಾಯ್ದಿದ್ದರಿಗೆ ಅವ್ನು ಕಾದಿಲ್ಲ ಅಂದಮೇಲೆ ನಾವು ಹಗಲೆಲ್ಲ ಕಾಯಕ್ಕೆ ಹೇಳಕ್ಕೆ ಬರೋಲ್ಲ. ಅವನಿಗೆ ಗೊತ್ತೈತೆ ಘಾಟ್ನಾಗ ನೆಟ್ವರ್ಕ್ ಬರೋದಿಲ್ಲ ಅಂಥೇಳಿ, ಹಂಗಾದ್ರೂ ಹೋಗಿದ್ದಾನೆ. ಯಾಕಂತೀರ, ಅವನಿಗೆ ಒಂಚೂರು ಮುಂದೋಗೋ ಅಭ್ಯಾಸ ಜಾಸ್ತಿ. ಫ್ಯಾಕ್ಟ್ರಿ ತಗ ನಾನೇ ಫಸ್ಟ್ ಇರ್ಬೇಕ ನಾನು, ಹಂಗಾಗಿ ಹೋಗಿದ್ದಾನೆ. ಹೇಳಿದ್ವಿ ಘಾಟ್ ಮೇಲೆ ನಿಲ್ಸು ಅಂತೇಳಿ. ಇದ್ಯಾಕೋ ಇಂಜಿನ್ ಬ್ರೇಕ್ ಬೇರೆ ಕೆಲಸ ಮಾಡ್ತಿಲ್ಲ ಗುರು. ಒಂದೊಂದ್ಸಲಿ ಮಾಡ್ತೈತೆ, ಒಂದೊಂದ್ಸಲಿ ಮಾಡಲ್ಲ. ಹಂಗಾಗ್ತೈತೆ. ಆದರೆ ನಿಧಾನಕ್ಕೆ 4ನೇ ಗೇರ್ನಾಗ ಹೋಗ್ತಾ ಇದ್ದೀನಿ. 6-7ರಾಗ ಇಳಿತಿದ್ದೆ. ಇಂಜಿನ್ ಬ್ರೇಕ್ ಇವಾಗ ಕೆಲಸ ಮಾಡ್ತೈತೆ ಗುರು. ಮೇನ್ ಏನಂದರೆ ಇಂಜಿನ್ ಬ್ರೇಕ್ ಕೆಲಸ ಮಾಡ್ತಂದ್ರೆ ಗಾಡಿ ಬೇಗ ಕಂಟ್ರೋಲ್ ಆಗುತ್ತೆ. ಜಾಸ್ತಿ ಲೈನರ್ ಹೀಟ್ ಆಗಲ್ಲ, ಏನಿಲ್ಲ. ನೋಡಿ ವಾತಾವರಣ ಎಷ್ಟು ಕೂಲ್ ಐತೆ. ಮುಂದೆ ಮಳೆ ಬರೋ ಪೊಸಿಷನ್ ಐತೆ. ವಾತಾವರಣ ಕೂಲ್ ಇದ್ರೂ ಸೆಕೆ ಆಗ್ತೈತೆ. ಯಾಕಂದರೆ ಘಟ್ಟ ಇಳಿತಾ ಇದ್ದೀವಿ, ನೋಡ್ತಾ ಇರ್ಬೋದು. ಹಿಂದೆ ಸೈಡಿಗೆಲ್ಲ ಎಷ್ಟು ಸಖತ್ತಾಗೈತೆ. ಇದನ್ನು ನೋಡೋಕ್ಕೋಸ್ಕರನೇ ಬಂದ್ವಿ ನಾವು ಮಂಗಳೂರಿಗೆ. ಇನ್ನೂ ಸದ್ಯ ಯಾವ ಗಾಡಿನೂ ಎಲ್ಲಿ ಪಲ್ಟಿ ಹೊಡೆದಿರೋದು ಕಂಡಿಲ್ಲ, ಏನಿಲ್ಲ. ಮುಂದೆ ತೋರಿಸು. ಪಲ್ಟಿ ಹೊಡೆದಿರೋದು ಯಾವ ಕಂಡಿಲ್ಲ, ಏನಿಲ್ಲ. ನೋಡಿ ಟರ್ನಿಂಗ್ನಾಗ ರೋಡ್ ಎಲ್ಲ ಅಗಲ ಮಾಡಿದ್ದಾರೆ. ಇವನು ಇಲ್ಲೆಲ್ಲ ನಿಲ್ಸಿದ್ರೆ ಚೆನ್ನಾಗಿತ್ತು. ನಮ್ಮ ದೊಡ್ಡಪ್ಪ ಸೀದಾ ಇಳಿದು ಹೋಗ್ಬಿಟ್ಟಾನೆ. ಏನು ಮಾಡ್ತೀರಾ, ಮುಂದೆ ಹೋಗಲಿ. 10 ಗಂಟೆ ಆಗೈತೆ. ಇವಾಗ ಇನ್ನೇನು ಅಡುಗೆ ಮಾಡೋದು, ಇಲ್ಲಾಂದರೆ ಘಾಟ್ ಕೆಳಕ್ಕೆ ಹೋಗಿ ಹೋಟ್ಲಾಗ ಉಂಡ್ರಾತು. ಇನ್ನೇನು ಮಾಡ್ತೀರಾ ನೋಡೋಣ. ಆದರೂ ಟ್ರೈ ಮಾಡೋಣ. ಇಲ್ಲೆಲ್ಲ ನಿಲ್ಸಿರ್ತಾನೇನೋ, ನಿಲ್ಸಿದ್ರೆ ನಿಲ್ಸಿರ್ಬೋದು. ನೋಡಿ ಎದುರಿಗೆ ಬೆಟ್ಟ ಎಷ್ಟು ಆಗತ್ತ ಕಾಣ್ತಾಯಿತ್ತು ಗುರು. ಮಳೆ ಬೇರೆ, ಇನ್ನೂ ಮಳೆ ಬರಬೇಕು. ಮಾನ್ಸೂನ್ ಟೈಮಲ್ಲ ಇದು. ಮಳೆ ಬಂದಿದ್ರೆ ಇನ್ನೂ ಸಖತ್ತಾಗಿತ್ತು. ಆದರೆ ಮಳೆ ಬೇರೆ ಬರ್ತಿಲ್ಲ. ಅದೊಂದು ಮಳೆ ಬರೋ ಮೋಸಮ್ ಐತೆ. ಇನ್ನೊಂದು ಇಲ್ಲೇ ಘಾಟ್ನಾಗ ಹೊಸಬರಿಗೆ ಬರೋದು ಏನು ವಿಚಾರ ಅಂದರೆ, ಬಂದು ಸ್ಪೀಡಾಗಿ ಇಳಿಸ್ಬಿಡ್ತೀರ. ಸ್ಪೀಡಾಗಿ ಇಳಿಸ್ಬೇಡ್ರಿ, ಸ್ಲೋಗಿ ಇಳಿಸ್ರಿ. ಯಾಕಂದರೆ ಘಾಟು ರಾವು ಬಡ್ದಂಗೆ ಆಗ್ಬಿಟ್ಟೈತೆ. ಎಲ್ಲಿ ನೋಡಿದ್ರು ಗಾಡಿ ಬೀಳ್ತಿದ್ದಾವೆ. ನಾನು ಮೊನ್ನೆ ಒಂದು ವೀಡಿಯೋದಾಗ ನೋಡಿದೆ ಗುರು, 15ರಿಂದ 20 ಗಾಡಿ ಬಿದ್ದಿದ್ದಾವೆ ಅಂತೇಳಿ ವೀಡಿಯೋ ಮಾಡಿದ್ರು. ಸಿಕ್ಕಾಪಟ್ಲೆ ಗಾಡಿ ಪಲ್ಟಿ ಹೊಡೆದಿದ್ದಾವೆ. ಹಂಗೆ ಆಗ್ಬಾರ್ದು ಅಂತ ಹೇಳ್ತಿರೋದು. ಸ್ವಲ್ಪ ನಿಧಾನಕ್ಕೆ ಇಳಿಸ್ಬೇಕು. ಮೊದಲೇ ಇಳಿಸೋಕ್ಕಾಗಲ್ಲ ಗುರು. ಮೊದಲೇ ಅಂತೂ 6-7ರಾಗ ಇಳಿಸ್ತಿದ್ದೆ ನಾನು. ಟಾಪು 3ರಾಗೆ ಓಟಿನ ವೀಲ್ನಾಗ ಓಡಾಡ್ಬೇಕಾದ್ರೆ ಅದು ಘಾಟು ಬರ್ತಾ ರಾವ್ ಹೊಡ್ದಂಗೆ ಆಗ್ಬಿಟ್ಟಿತ್ತು. ಭೂ ಕುಸಿತ ವಲಯ ಅಂತಿದ್ದು. ಅಂದರೆ ಇಲ್ಲಿ ಭೂ ಕುಸಿತ ಉಂಟಾಗುತ್ತೆ ಮಳೆ ಜಾಸ್ತಿ ಬಂದಾಗ. ಅಲ್ಲೆಲ್ಲ ರೋಡಿಗೆ ಬಂದದ್ದು ನೋಡಿ, ಭೂ ಕುಸಿತ ಹಂಗೆ ಆಗುತ್ತೆ. ಅರ್ಜೆಂಟ್ ಮಾಡಬೇಡ್ರಪ್ಪ ಕಾರ್ನರೇ. ಎಲ್ಲಿ ಘಾಟ್ನಾಗೂ ಅರ್ಜೆಂಟು, ರೋಡ್ನಾಗೂ ಅರ್ಜೆಂಟ್ ಮಾಡ್ತೀರಾ. ನಾವು ನಿಧಾನಕ್ಕೆ ಘಟ್ಟ ಇಳಿಯೋಕ್ಕನ್ನ ಬಿಡ್ರಿ. ಹಿಂದೆ ಆರ ನೋಡಿದಂಗೆ ಪ್ಯಾ ಅಂತಂದು ಹಿಂದೆ ಜಾಗಿದ್ರೆ ಹೋದ್ರೆ ಅದು ನೋಡಿ. ಇದೆಲ್ಲ ಭೂ ಕುಸಿತ ಜಾಗ. ಮುಂದೆನೂ ಚೆನ್ನಾಗಿತ್ತೆ ನೋಡಿ. ಇಲ್ಲೆಲ್ಲ ರೋಡಿಗೆ ಬೀಳುತ್ತೆ, ಅದು ಬೀಳಬಾರ್ದು ಅಂತೇಳಿ ಅಡ್ಡ ಹಾಕ್ತಿದ್ದಾರೆ. ಯಾವ್ದು ಗುರು ಇದು? ಬೆಂಗಳೂರು ಇದು ಮಿನಿ ಬಸ್ಸು ಟೂರ್ ಬಂದೈತೆ. ನಮ್ಮ ದೊಡ್ಡಪ್ಪ ಎಲ್ಲಿ ಹೋದ್ನೋ ಏನೋ, ಅವನು ಹೊಟ್ಟೆ ಸಿಗ್ತೈತೆ ಅಂತೇಳಿ ಘಟ್ಟನೇ ಇಳಿದ್ಬಿಟ್ಟಾನೆ ಅನ್ಸುತ್ತೆ. ನೋಡೋಣ ಬನ್ನಿ, ನಾವು ಇಳಿಯೋಣ. ಅವ್ನು ಸಿಕ್ಕರೆ ಹಂಗಾತು. ಇಲ್ಲಾಂದರೆ ನಾವು ಘಟ್ಟ ಇಳಿದು ಗಾಡಿ ಸೈಡ್ಗೆ ಹಾಕಿದ್ರಾತು. ಒಂದು ಸ್ವಲ್ಪ ದೂರ ಮುಂದಕ್ಕೆ ಹೋಗಿ. ಮಳೆ ಬರಂಗೈತೆ ನೋಡಿ, ಮಳೆ ಮೋಡ ಆಗ್ತೈತೆ. ಆ ಕಡೆನೂ ಹೆಂಗೆ ಕಾಣ್ತಿದೆ ನೋಡಿ. ಇಲ್ಲಿ ಒಂದು ಡೇಂಜರ್ ಟರ್ನಿಂಗ್ ಐತೆ. ಅದು ಸಣ್ಣದಿತ್ತು, ಅದು ದೊಡ್ಡದಾಗೈತೆ.
ದೊಡ್ಡದು ಮಾಡಿದಾರೆ, ಅದಾಗಿಲ್ಲ. ಅಲ್ಲೇ ಸಿಕ್ಕಾಪಟ್ಲೆ ಡೇಂಜರ್ ಗುರು. ಅಲ್ಲಿ ಹೋಗಿ ತೋರಿಸ್ತೀನಿ ಬನ್ನಿ. ಮುಂದೆ ತೋರಿಸ್ತಿರ್ಬೇಕು, ಮುಂದೆ ಆ ಕಡೆ ಈ ಕಡೆ ನೋಡಿ ಸ್ನೇಹಿತರೆ. ಇಲ್ಲೈತಲ್ಲ, ಇದು ಸೂಪರ್ ಆಗಿರೋ ಜಾಗ, ಫೋಟೋ ತಗೊಳಕ್ಕೆ ಎಲ್ಲದಕ್ಕೂ ಮಸ್ತ್ ಐತೆ. ಇವಾಗ ಅಲ್ಲಿ ಗಾಡಿ ನಿಲ್ಸಿದ್ದಾರೆ, ನಾವಿನ್ನೇನು ನಿಲ್ಸೋದು. ಎಷ್ಟು ಸಖತ್ತಾಗಿದೆ ನೋಡಿ, ಎದುರಿಗೆ ಮಾತ್ರ ಸೂಪರ್ ನೋಡಿ, ಎಷ್ಟು ಚೆನ್ನಾಗಿದೆ. ಟೂರಿಸ್ಟ್ ಪ್ಲೇಸ್, ಗಾಡಿ ಪಾರ್ಕ್ ಮಾಡೋಕ್ಕೆ ಎಲ್ಲದಕ್ಕೂ ಜಾಗ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಫೋಟೋ ತಕ್ಕಂತಿದ್ದಾರೆ. ನಮಗೇನು ಹೊಸ ಜಾಗ ಅಲ್ಲ ಫೋಟೋ ತಗೊಳಕ್ಕೆ. ನಾವು ಯಾವಾಗಲೂ ಇಲ್ಲೇ ಇರ್ತಿರ್ತೀವಿ, ಇಲ್ಲೇ ಓಡಾಡ್ತಿರ್ತೀವಿ. ಹಂಗಾಗಿ ಏನೋ ಟೆನ್ಷನ್ ತಗೊಳಂಗಿಲ್ಲ ನೋಡಿ. ನಮಗೆ ನಮ್ಮದು ಉಳಿಕಲ್ ಘಾಟ್ ಓಪನ್ ಇದ್ದಿದ್ರೆ ಅಲ್ಲಿ ಒಳ್ಳೊಳ್ಳೆ ಇದು ಪ್ಲೇಸ್ ಇತ್ತು ಫೋಟೋ ತಗೊಳಕ್ಕೆ. ನೋಡಿ ಟರ್ನಿಂಗ್ ಎಷ್ಟು ದೊಡ್ಡದು ಮಾಡಿದ್ದಾರೆ ಇಲ್ಲಿ, ಸಖತ್ ನೋಡಿ. ಇಲ್ಲಿ ಎಷ್ಟು ಸಖತ್ತಾಗಿದೆ. ವಾವ್, ಸೂಪರ್ ಬ್ಯೂಟಿ ನೋಡಿ. ಬ್ಯೂಟಿ ನೋಡೋಕ್ಕೆ ಬಂದಿದ್ದು ನಾವು ನೋಡಿ. ಇಂಜಿನ್ ಬ್ರೇಕ್ ಹಾಕ್ಕೊಂಡು ನಿಧಾನಕ್ಕೆ ಇಳಿಸ್ತಾ ಇದ್ದೀನಿ 5ರಾಗೆ. ನಮ್ಮ ದೊಡ್ಡಪ್ಪ ನೋಡಿದರೆ ಘಾಟೆ ಇಳಿದು ಹೋಗ್ಬಿಟ್ಟ ನನ್ನ ತಾಲೆ. ನಾವು ಅಲ್ಲೇ ಅರ್ಧ ಘಾಟ್ನಾಗದೀವಿ, ಇನ್ನೊಂದು ಸ್ವಲ್ಪ ಅಷ್ಟೇ ಇರೋದು. ಇನ್ನೊಂದು 4-5 ಕಿಲೋಮೀಟ್ರ್ ಹೋದರೆ ಘಾಟೆ ಎಂಡ್ ಆಗ್ತದೆ, ಮುಗೀತತೆ. ಅಲ್ಲಿ ನೋಡೋಣ ಕೆಳಗೆ ಹೋಗಿ. ಯಾಕೆ ನಿಲ್ಲಿಸ್ಬೇಕಂದ್ರೆ ಘಾಟ್ ಮೇಲೆ ಟೈರು ಲೈನರು ಎಲ್ಲ ಕೂಲ್ ಮಾಡ್ಕೊಂಡು ಇಳಿಸ್ಬೇಕು. ಅವ್ನು ನಿಲ್ಸಿದ್ನಂತ ಸುಳ್ಳು ಹೇಳ್ತಾನೆ ನಮಗೆ. ನಾವು ರೊಟ್ಟಿ ತಗೊಂಡು ಹಂಗೆ ಬಂದೀವಿ. ಅರ್ಧ ಗಂಟೆ ಅಂತಾರೆ. ಅರ್ಧ ಗಂಟೆನೆಲ್ಲ ಬ್ರೇಕೇ ಹೊಡೆದಿಲ್ಲ ಗುರು ಅವನು. ನಮಗೆ ಕಾಗೆ ಆರ್ಸಕ್ಕೆ ಬರ್ತಾನೆ. ನಾವು ಇಂಥ ಕಾಗೆ ಎಷ್ಟು ಆರಿಸಿರೋಕ್ಕಿಲ್ಲ ಏನೋ ಸ್ವಂತ. ಹಾಂ, ಇಂಥ ಮಸ್ತ್ ಕಾಗೆ ಆರಿಸಿದ್ದೀವಿ. ಘಾಟ್ ಮೇಲೆ ಜಾಗ ಇಲ್ಲ ಅಂದರೆ ಇಲ್ಲಿ ಜಾಗ ಐತೆ. ಹಾಂ, ಅರ್ಜೆಂಟ್ ಶಾಲೆ. ಯಾಕಂದರೆ ಅವನಿಗೆಲ್ಲ ಫ್ಯಾಕ್ಟ್ರಿ ಲೊಕೇಶನ್ ಕೊಟ್ಬಿಟ್ಟಿದ್ದಾರೆ. ಅದಕ್ಕೆ ಮುಂದೆ ಹೋಗ್ತಿದ್ದಾನೆ. ಅಲ್ಲಿ ಹೋದ್ರೂ ವೇಸ್ಟ್, ವಾಚ್ಮ್ಯಾನ್ ಇರಲ್ಲ, ಯಾರು ಇರಲ್ಲ ಸೀರಿಯಲ್ ಹಾಕ್ಯಣಕ್ಕೆ. ನೋಡಿ ಯಾಕೋ ಲೆನ್ಸ್ ಕೆಟ್ಟೋದಂಗೆ ಗುರು, ಒಂದು ಬೆಳಕು ಬೀಳ್ತೈತೆ. ನೋಡೋಣ ಬನ್ನಿ, ಲೆನ್ಸ್ ತೆಗ್ದು ಹಾಕಿದ್ರ. ಏನು ಗುರು ಅಲ್ಟೋದ, ಹಿಂಗೆ ಬರ್ತೀಯಾ? ಸ್ನೇಹಿತರೆ ಗಾಡಿ ಸೈಡ್ ಹಾಕಿದ್ವಿ. ನಮ್ಮ ದೊಡ್ಡಪ್ಪ ಬಂದ ಆಂಧ್ರ ಗಾಡಿಯಿಂದ ಇದ್ದಾನೆ. ನಾವು ಇಲ್ಲಿ ನಿಲ್ಸಿದ್ವಿ. ಇವಾಗ ಮುಂದೆ ತಾಂಬರ ಕೇಳೋದು. ಅವನು ಅನ್ನ ಮಾಡಿದ್ದಾನೆ. ನಾವು ಬರೋಷ್ಟೊತ್ತಿಗೆ ನಾವು ಸಿಟ್ಟಾಗಿದ್ದಕ್ಕೆ ಅನ್ನಕ್ಕೆ ಇಟ್ಕೊಂಡು ಕುತ್ಕೊಂಡಿದ್ದಾನೆ. ಇವಾಗ ಊಟ ಮಾಡಿ ಹೋಗೋದು ನೋಡಿ. ವಾತಾವರಣ ಸೂಪರ್ ಬ್ಯೂಟಿ. ಇದನ್ನು ನೋಡೋಕ್ಕೋಸ್ಕರನೇ ಬರಬೇಕು, ಇಲ್ಲಾಂದರೆ ಇಲ್ಲಿಗೆ. ಯಾರು ಗುರು ಇವರು? ಯಾರೋ ನಮ್ಗೆ ಗೊತ್ತಿಲ್ಲ. ಮಂಗಳೂರು ಮತ್ತೆ ಯಾರೋ ಗೊತ್ತಿಲ್ಲ. ಇದನ್ನು ನೋಡೋಕ್ಕೋಸ್ಕರನೇ ಬರ್ಬೇಕು ಇಲ್ಲಿಗೆ. ಎಷ್ಟು ಸಖತ್ತಾಗಿದೆ ನೋಡಿ. ವ್ಯೂ ಮಾತ್ರ ಸೂಪರ್. ಇನ್ನು ಮುಂದೆ ಹೋದಂಗೆಲ್ಲ ಇನ್ನೂ ಒಳ್ಳೊಳ್ಳೆ ವ್ಯೂಸ್ ಬರುತ್ತೆ. ಮಳೆ ಬರ್ತೈತೆ ಅಂದರೆ ಬಿಸಿಲು ನೋಡಿದ್ರೆ ಟಿಕಾರಿ ಹೆಂಗೆ ಬಿಸಿಲು ಹೊಡಿತೈತೆ. ಇಲ್ಲೇನೆ 10:30 ಟೈಮು. ನಾವು ಊಟ ಮಾಡೋಷ್ಟೊತ್ತಿಗೆ 11 ಗಂಟೆ ಆಗ್ತೈತೆ. 11 ಗಂಟೆಗೆ ಬಿಟ್ಟು ನಿಧಾನಕ್ಕೆ ಹಂಗೆ ಹೋಗಿ ಮುಂದೆ ಎಲ್ಲ ನೋಡ್ತಾ ಸ್ನಾನ ಮಾಡಿದ್ರಾತು. ನೋಡಿ ಎಷ್ಟು ಚೆನ್ನಾಗೈತೆ, ಸೂಪರ್ ಅಲ್ವಾ? ನೋಡಿ ದೊಡ್ಡಪ್ಪನೂ ಅಲ್ಲಿದ್ದಾನೆ. ವಾವ್ ಬ್ಯೂಟಿ. ನಾವು ಇದಕ್ಕೋಸ್ಕರನೇ ಮಂಗಳೂರು ಕಡೆಗೆ ಬರೋದು. ಮನಸ್ಸಿಗೆ ಶಾಂತಿ ಕೊಡುತ್ತೆ, ನೆಮ್ಮದಿ ಕೊಡುತ್ತೆ. ಏನೋ ಒಂಚೂರು ಸೆಕೆ ಆಗುತ್ತೆ ಹೊರತು ಇನ್ನೇನು ಆಗೋಲ್ಲ. ಅದು ಸೆಕೆಗೆಲ್ಲ ಅಡ್ಜಸ್ಟ್ ಆಗಿಬಿಟ್ಟಿದ್ದೀವಿ. ಬಿಸಿಲು ಹಾಕ್ಬಾರ್ದು ಅಷ್ಟೇ ನಮಗೆ. ಮುಂದೆ ತಾಂಬರ ಬಿಸಿಲು ಜಾಸ್ತಿ ಇರಬಾರ್ದು, ಸೆಕೆಗೆಲ್ಲ ನಡೆದೋಗ್ಬಿಡುತ್ತೆ. ಏನಿಲ್ಲ, ಮುಂದೆ ಹೋಗಿ ಅಲ್ಲಿ ಇದು ಕಾಳಿ ನದಿ ಹತ್ರ ಸ್ನಾನ ಮಾಡೋದು. ಇಲ್ಲಾಂದರೆ 1 ಅವರ್ ಗೆಸ್ಟ್ ಹೌಸಿಗೆ ಹೋಗೋಣ ಅಂತ ಇದ್ದೀವಿ. ಗುರುವಣ್ಣವ್ರ ಗೆಸ್ಟ್ ಹೌಸ್ಗೆ. ಗುರುವಣ್ಣಗೆ ಒಂದು ಫೋನ್ ಮಾಡೋಣಂತೆ. ಗುರುವಣ್ಣವ್ರಿಗೆ ಅಲ್ಲಿ ಹೋದ್ಮೇಲೆ ನೋಡೋಣ, ಅವ್ರು ಫ್ರೀ ಇದ್ದರೆ ಸೀದಾ ಅವ್ರ ಗೆಸ್ಟ್ ಹೌಸಿಗೆ ಹೊಡೆದ್ರಾತು ಗಾಡಿ. ಇಲ್ಲಾಂದರೆ ಕಾಳಿ ನದಿಗೆ ನಿಲ್ಸಿದ್ರಾತು. ಹೆಂಗನಾಗಲಿ ಅಂಕೋಲ ದಾಟಿದ್ಮೇಲೆ ಒಂದು ಫೋನ್ ಮಾಡೋಣ. ಸ್ನೇಹಿತರೆ ವೀಲ್ ಕಪ್ ತಂದಿದ್ವಲ್ಲ, ಹಾಕ್ತಾಯಿದ್ದೀವಿ ಆಲೆ ತಿಪ್ಪೇಸ್ವಾಮಿಗೆ. ಕ್ವಾಲಿಟಿ ಇದೆ ಅಂತ ತಿಪ್ಪೇಶೆ? ಹಾಂ, ನನಗೇನು ಕ್ವಾಲಿಟಿ ಅನ್ನಿಸ್ಲಿಲ್ಲ. ಸಿಲ್ವರ್ ಪೇಂಟ್ನ ಸಖತ್ತಾಗಿ ಕಾಣವು. ಇದು ಚೆನ್ನಾಗಿ ಕಾಣುತ್ತೆ. ಸಿಲ್ವರ್ ಪೇಂಟಿನ ಒಂಚೂರು ಗೇಜ್ ಇದ್ವು. ಹಾಂ, ಸಿಲ್ವರ್ ಪೇಂಟ್ ಇದ್ವಲ್ಲ ಅವು ಗೇಜ್ ಇದ್ವು. ಅವ್ನು 3,000 ಹೇಳ್ದ ಜೊತೆ. 3,000 ತೂಕ ಇದ್ದು ಒಂದೊಂದು 1.5 kg ಬರೋವು. ಅವು ಹೇಳಿದ್ ನಿನಗೆ ಇವಲ್ಲ. ನಾನು ಸಿಲ್ವರ್ ಪೇಂಟ್ನ ಒಂದಿದ್ರೆ ನಾನು ಅವನ್ನೇ ತಗೊಂಬರ್ತಿದ್ದು. ನೀನು ಬೇಡ ಅಂದಲ್ಲ ಅವನ್ನ. ಇವಾಗ ಏನು ಮಾಡ್ತೀವಿ, ತಗೊಬಂದೀವಿ, ಹಾಕ್ಯಂಡು ಹೊಡಿ ಅಷ್ಟೇ. ಅದು ಸಿಲ್ವರ್ ಪೇಂಟಿಂದ ಏನನ್ನಾದರೆ ಕಟ್ ಮಾಡ್ಬೇಕು. ಅದು ಗ್ಯಾಸ್ ವೆಲ್ಡಿಂಗ್ನಾಗೆ. ಇದಾದರೆ ಬೆಂಡ್ ಮಾಡ್ಬೋದು. 4 ತಂದಿದ್ವಿ, ಹಾಕ್ತಾಯಿದ್ದೀವಿ ನೋಡಿ. ಸುಸ್ತಾಗ್ಬಿಟ್ಟಾನೆ, ಬೆವ್ರ ನೀರು ಇಳಿಸ್ಬಿಟ್ಟಾನೆ ಪಾಪ ಬೆಳಿಗ್ಗೆನೆ ನೋಡಿ.